ಬಾಳ್ಗೆ ಸಮೃದ್ಧಿಯೊಂದಿಗೆ. ಇವತ್ತಿನ ಸಂಚಿಕೆಯಲ್ಲಿ ಸನಾತನ ಧರ್ಮದಲ್ಲಿ ಈಶ್ವರನ ಬಗ್ಗೆ ತಿಳ್ಕೊಳ್ಳಕ್ಕೆ ನವವಿಧ ಭಕ್ತಿ ಇದೆ. ಅದರ ಬಗ್ಗೆ ತಿಳಿಸಲು ನಮ್ಮ ಮುಂದೆ ಆಧ್ಯಾತ್ಮಿಕ ಮಾಸ್ಟರ್ ಆದ ಎಂ ಬಾಬುಶೇಖರ್ ಅವರು ಇದ್ದಾರೆ. ನಮಸ್ಕಾರ ಬಾಬುಶೇಖರ್ ಅವರಿಗೆ. ನಮಸ್ಕಾರ ಮೇಡಮ್. ನವವಿಧ ಭಕ್ತಿನ ಒಂದೇ ಒಂದು ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ಗೊತ್ತಾ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸತ್ಯ ಆತ್ಮನಿವೇದನಂ. ಶ್ರವಣಂ ಅಂದ್ರೆ ಆ ಕತೆ ಈ ಕತೆ ಕೇಳೋದು ಬಿಟ್ಬಿಟ್ಟು ಪುರಾತನದಲ್ಲಿ ಈಶ್ವರನ ಬಗ್ಗೆ ತುಂಬಾ ಕತೆಗಳಿದೆ, ಅದನ್ನ ಕೇಳಿದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ನಮ್ಮ ಹತೋಟಿಯಲ್ಲಿ ಬರುತ್ತೆ. ಕೀರ್ತಂ ಅಂದ್ರೆ ಸಿನಿಮಾ ಹಾಡುಗಳನ್ನ ಆಡೋದು ಬಿಟ್ಬಿಟ್ಟು ಈಶ್ವರನ ಬಗ್ಗೆ ಎಷ್ಟೊಂದು ಹಾಡುಗಳನ್ನ ರಚನೆ ಮಾಡಿದ್ದಾರೆ. ಆ ಹಾಡುಗಳನ್ನ ಆಡಿದ್ರೆ ನಮಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಮೂರನೇದಾಗಿ ಸ್ಮರಣಂ ಬಗ್ಗೆ ಹೇಳಿ ಮಾಸ್ಟರ್ ಅವರೇ. ಸ್ಮರಣಂ ಅಂದ್ರೆ ಆಗಿ ಹೋದ ಘಟನೆಗಳನ್ನ ಚಿಂತನೆ ಮಾಡೋದು ಬಿಟ್ಬಿಟ್ಟು ಪರಮಾತ್ಮನ ಚಿಂತೆ ಮಾಡಿದ್ರೆ ನಮ್ಮ ಅರಿವು ಡೆವಲಪ್ ಆಗುತ್ತೆ. 4ನೇದು ಪಾದ ಸೇವನೆ. ನಾವು ಚಿಕ್ಕ ಮಗು ಇದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡ್ರು. 60 ವರ್ಷ ಅವ್ರಿಗಾದಾಗ ಅವ್ರ ಮಕ್ಕಳ ತರ ಆಗ್ಬಿಡ್ತಾರೆ. ಆಗ ಅವ್ರ ಪಾದ ಸೇವೆ ಮಾಡಿದ್ರೆ ಪರಮಾತ್ಮನ ಸೇವೆ ಮಾಡಿದೆ. 5ನೇದಾಗಿ ಅರ್ಚನಂ ಬಗ್ಗೆ ಹೇಳಿ ಮಾಸ್ಟರ್ ಅವರೇ. ಅರ್ಚನ ಅಂದ್ರೆ ದೇವರಿಗೆ ನಾವು ಮನಸ್ಸಿಗೆ ಏನ್ ಇಷ್ಟ ಇದೆ ಅದನ್ನ ಅರ್ಪಿಸ್ಬೇಕು. ಯಾವುದಾದ್ರೂ ಒಂದು ಮಂತ್ರ ಹೇಳ್ಕೊಂಡು ನಿತ್ಯಂ ಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯಬೋಧಂ ಚಿದಾನಂದಂ ಗುರುವೇ ಬ್ರಹ್ಮ ನಮಮ್ಯಹಂ ಅಂತ ಮಂತ್ರ ಹೇಳ್ಬಿಟ್ಟು ನಮ್ಗೆ ಇಷ್ಟವಾಗಿದ್ನ ದೇವರಿಗೆ ಅರ್ಪಿಸದೆ ಅರ್ಚನ. 6ನೇದು ವಂದನಂ ಅಂದ್ರೆ ದೇವರಿಗೆ ನಮಸ್ಕಾರ ಮಾಡೋದು. ದೇವರನ್ನ ನಮಸ್ಕಾರ ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ನಿರ್ವಿಕಲ್ಪ ಸಮಾಧಿ ಹೊಂದಿರುವ ಬ್ರಹ್ಮಜ್ಞಾನಿಗಳನ್ನ ನೀವು ನಮಸ್ಕಾರ ಮಾಡಿದ್ರೆ ದೇವರನ್ನ ವಂದನೆ ಮಾಡಿದ್ರೆ. 7, 8 ನಾನು ಹೇಳ್ತೀನಿ ಮಾಸ್ಟರ್. 7ನೇದಾಗಿ ದಾಸ್ಯ. ಆಂಜನೇಯರು ರಾಮರಿಗೆ ಮಾಡಿದ ಸೇವೆನೇ ದಾಸ್ಯ. ಸಖ್ಯ. ಕೃಷ್ಣ ಮತ್ತು ಅರ್ಜುನ ಫ್ರೆಂಡ್ಶಿಪ್ ಸಖ್ಯ. ಕೊನೆಯದಾಗಿ ಆತ್ಮನಿವೇದನ. ಇಷ್ಟು ದಿನ ದೇಹ ನಾನು ಅಂತ ತಿಳ್ಕೊಂಡಿದ್ದು ಈಗ ನಾನು ಆತ್ಮ ಅಂತ ತಿಳ್ಕೊಂಡು ನನ್ನ ಯೋಗಕ್ಷೇಮ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅಂತ ಈಶ್ವರನಿಗೆ ಶರಣಾಗತಿಯಾಗದೇ ಆತ್ಮನಿವೇದನ. ಬಾಳಿಗೆ ಸಮೃದ್ಧಿಯೊಂದಿಗೆ.